ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಭಾಳಷ್ಟು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸರ್ ಫೈನಲ್ ಎಕ್ಸಾಮ್ ಇಂಟರ್ನ್ಶಿಪ್ ಎಷ್ಟು ಮಾರ್ಕ್ಸಿಗಿರುತ್ತೆ, ಎಷ್ಟು ಮಾರ್ಕ್ಸಲ್ಲಿ ಮತ್ತು ಏನೇನೆಲ್ಲ ನಾವು ಮಾಡಬೇಕು ಅಂತ ಎಲ್ಲ ಕೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಂದರೆ ಫೈನಲ್ ಎಕ್ಸಾಮಲ್ಲಿ ನೀವು ಇಂಟರ್ನ್ಶಿಪ್ ಫೈನಲ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸಿಗೆ ನೀವು ಎಕ್ಸಾಮ್ ಬರೀಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮ್ಗೆ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಅಷ್ಟೇ ಅಲ್ಲ, ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆಲ್ ಡಿಪ್ಲೊಮಾ ಎಕ್ಸಾಮ್, ಅಡ್ಮಿಷನ್, ರಿಸಲ್ಟ್ಸ್ ಮತ್ತು ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಈಗ ಟೋಟಲ್ ಇಂಟರ್ನ್ಶಿಪ್ ಮಾರ್ಕ್ಸ್ ಇರೋದು ಟೋಟಲ್ 400 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ ಇಂಟರ್ನಲ್ ಮಾರ್ಕ್ಸ್ ಇರೋದು 240 ಮಾರ್ಕ್ಸ್ ಮತ್ತು ಎಕ್ಸ್ಟರ್ನಲ್ ಫೈನಲ್ ಎಕ್ಸಾಮ್ ಇರೋದು 160 ಮಾರ್ಕ್ಸಿಗೆ ತಗೋತಾರೆ. 160 ಮಾರ್ಕ್ಸ್, ದಿಸ್ ಈಸ್ ಫಾರ್ ಫೈನಲ್ ಎಕ್ಸಾಮ್. ಇದರಲ್ಲಿ ಈಗ ನಮಗೆ ಈಗಾಗಲೇ ಗೊತ್ತಿದೆ 240 ಮಾರ್ಕ್ಸನ್ನು 3 ಪಾರ್ಟಾಗಿ ಡಿವೈಡ್ ಮಾಡಿರ್ತಾರೆ. CIA 1, CIA 2 ಮತ್ತು CIA 3. ಈಚ್ CIA, ಎವ್ರಿ ಟೆಸ್ಟ್ ಈಸ್ ಕಂಡಕ್ಟೆಡ್ ಫಾರ್ 80 ಮಾರ್ಕ್ಸ್. 80 ಮಾರ್ಕ್ಸಿಗೆ CIA 1ಅನ್ನು ಕಂಡಕ್ಟ್ ಮಾಡಿದ್ದಾರೆ, 80 ಮಾರ್ಕ್ಸ್. ಇದು ಯಾರು ಕಂಡಕ್ಟ್ ಮಾಡ್ತಾರೆ, ಯಾರು ಮಾರ್ಕ್ಸ್ ಕೊಡ್ತಾರೆ ಅಂದರೆ ಕೊಹೋರ್ಟ್ ಓನರ್ ಇದನ್ನು ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿ CIA 2 ಕೂಡ 80 ಮಾರ್ಕ್ಸಿಗಿರುತ್ತೆ. ದಿಸ್ ಈಸ್ OJT 1 ಪ್ಲಸ್ ಯೂಸ್ ಕೇಸ್ 1. 8th ವೀಕಿಗೆ ಇದು ಕಂಡಕ್ಟ್ ಮಾಡ್ತಾರೆ. OJT 1 ಪ್ಲಸ್ ಯೂಸ್ ಕೇಸ್ 1. ಇದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೂಪರ್ವೈಸರ್ ಏನಿರ್ತಾರೆ ಅವರು ಇದನ್ನು 80 ಮಾರ್ಕ್ಸಿಗೆ ಇದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಕೊನೆಯದಾಗಿ CIA 3ನೂ ಕೂಡ ಇಟ್ ಈಸ್ ಕಂಡಕ್ಟೆಡ್ ಬೈ ದಿ ಇಂಡಸ್ಟ್ರಿಯಲ್ ಸೂಪರ್ವೈಸರ್. ಯಾರ ಹತ್ರ ಟ್ರೈನಿಂಗ್ ಹೋಗಿರ್ತೀರಿ ನೀವು, ಅವರು ಇದನ್ನು ಕಂಡಕ್ಟ್ ಮಾಡ್ತಾರೆ. ಇದು ಕೂಡ ಟೋಟಲ್ ಇರೋದು 80 ಮಾರ್ಕ್ಸ್. ಅಂದರೆ ಇಂಟರ್ನಲ್ ಆಯಿತು 240 ಮಾರ್ಕ್ಸ್, 240 ಮಾರ್ಕ್ಸ್. ಈಗ ಇದರಲ್ಲಿ ವಿಶೇಷವಾಗಿ ಫೈನಲ್ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಅಂದರೆ ಅದು ನಮಗೆ ಮಾಹಿತಿ ಇರಬೇಕು. ಓಕೆ, ಈಗ ನೋಡಿ ಕ್ವಶನ್ ಏನಂದರೆ, ಫೈನಲ್ ಎಕ್ಸಾಮಿಗೆ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮಿನರ್ ಇರ್ತಾರೆ, ಇಂಟರ್ನಲ್ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಿನರ್ ಇರ್ತಾರೆ. ಅವರು ಇದನ್ನು ಮಾರ್ಕ್ಸನ್ನು ಹಾಕ್ತಾರೆ. ಇದರಲ್ಲಿ ಫೈನಲ್ ಎಕ್ಸಾಮಲ್ಲಿ 160 ಮಾರ್ಕ್ಸ್ 2 ಭಾಗವಾಗಿ ಅದನ್ನು ಡಿವೈಡ್ ಮಾಡಿದ್ದಾರೆ. ಇಟ್ ಹ್ಯಾಸ್ 2 ಪಾರ್ಟ್ಸ್. ನಂಬರ್ 1 ಪ್ರೆಸೆಂಟೇಷನ್, ನಂಬರ್ 2 ರಿಪೋರ್ಟ್. ಈಗ ಆಲ್ರೆಡಿ ನೀವು ರಿಪೋರ್ಟನ್ನು ಪ್ರೊಡ್ಯೂಸ್ ಮಾಡಿರ್ತೀರಿ, ಆ ರಿಪೋರ್ಟ್ ಆಧಾರದ ಮೇಲೇನೂ ಮಾರ್ಕ್ಸ್ ಕೊಡ್ತಾರೆ. ಈಗ ಟೋಟಲ್ 100 ಮಾರ್ಕ್ಸ್ ಇರೋದು ದಿಸ್ ಈಸ್ ಫಾರ್ ದಿ ಪ್ರೆಸೆಂಟೇಷನ್ನಲ್ಲಿ 20 ಮಾರ್ಕ್ಸ್ ಆರ್ಗನೈಸೇಷನ್, ವಿಷನ್, ಮಿಷನ್, ಸ್ಟ್ರಕ್ಚರ್, ರೋಲ್ಸ್ ಇದ್ರ ಬಗ್ಗೆ 20 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ OJT 1 ಆ್ಯಂಡ್ ಇಟ್ಸ್ ಪ್ರೆಸೆಂಟೇಷನ್ 20 ಮಾರ್ಕ್ಸ್, ಯೂಸ್ ಕೇಸ್ 1 20 ಮಾರ್ಕ್ಸ್ ಮತ್ತು OJT 2 20 ಮಾರ್ಕ್ಸ್, ಯೂಸ್ ಕೇಸ್ 2 20 ಮಾರ್ಕ್ಸ್. ದಿಸ್ ಈಸ್ ಟೋಟಲ್ 100 ಮಾರ್ಕ್ಸ್. ಇದು ಪ್ರೆಸೆಂಟೇಷನ್ ಆಯಿತು. ದಿಸ್ ಈಸ್ ಫಾರ್ ದಿ 100 ಮಾರ್ಕ್ಸ್ ಪ್ರೆಸೆಂಟೇಷನ್. ನೆಕ್ಸ್ಟ್ OJT 1, OJT 2 ಮತ್ತು ಯೂಸ್ ಕೇಸ್ 1, ಯೂಸ್ ಕೇಸ್ 2 ಇವೆಲ್ಲ ನೀವು ರೆಡಿ ಮಾಡಿ ಒಂದು ರಿಪೋರ್ಟನ್ನು ರೆಡಿ ಮಾಡಿರ್ತೀರಿ. ಆ ರಿಪೋರ್ಟನ್ನು ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ಕರೆಕ್ಟ್ ಮಾಡಿದ್ದೀರೋ ಇಲ್ಲೋ ಅಂತ. ಆ ರಿಪೋರ್ಟಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಟೋಟಲ್ 60 ಮಾರ್ಕ್ಸ್. ಇದಾಯಿತು 160 ಮಾರ್ಕ್ಸ್. ಅಂದರೆ 240 ಇಂಟರ್ನಲ್ ಪ್ಲಸ್ 160 ಎಕ್ಸ್ಟರ್ನಲ್. ದಿಸ್ ಈಸ್ ಟೋಟಲ್ 400 ಮಾರ್ಕ್ಸಿಗೆ ನಿಮ್ಮದು ಫೈನಲ್ ಎಕ್ಸಾಮ್ ಆಗುತ್ತೆ. ಈಗ ಕೆಲವೊಂದು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ಸರ್ ನಾವು ಯಾವ ಇಂಕ್ಲಿಂದ ಎಕ್ಸಾಮ್ ಬರೀಬೇಕು? ಪ್ರಾಕ್ಟಿಕಲ್ ಎಕ್ಸಾಮ್ ನೀವು ಬ್ಲೂ ಇಂಕ್ಲಿಂದ ಬರೆದ್ರೆ ನಡೆಯುತ್ತೆ, ಅಥವಾ ನಿಮಗೆ ಕನ್ವೀನಿಯೆಂಟ್ ಇದ್ದರೆ ನೀವು ಬ್ಲ್ಯಾಕ್ ಇಂಕ್ಲಿಂದು ಬರೀಬಹುದು. ಮತ್ತು ಇದನ್ನು ಪ್ರೆಸೆಂಟೇಷನ್ ಕೊಡೋದು ಅಷ್ಟೇ ಅಲ್ಲದೆ ಪೇಪರಲ್ಲಿ ಕೂಡ ನೀವು ಇದರದ್ದು ಪ್ರೆಸೆಂಟೇಷನ್ ಡೀಟೇಲ್ಸನ್ನು ಬರೀಬೇಕಾಗತ್ತೆ. ಪ್ರೆಸೆಂಟೇಷನ್ಸ್ ಡೀಟೇಲ್ಸನ್ನು ನೀವು ರೈಟಪ್ ಏನಿದೆಯಲ್ಲ ಅದನ್ನು ಬರೀಬೇಕಾಗತ್ತೆ. ಬರೆದ ನಂತರ ನೀವು ಪ್ರೆಸೆಂಟೇಷನ್ ಕೊಡಬೇಕು. ಪ್ರೆಸೆಂಟೇಷನ್ ಚೆನ್ನಾಗಿ ಕೊಟ್ಟರೆ ಯು ವಿಲ್ ಗೆಟ್ ಫುಲ್ 100 ಔಟ್ ಆಫ್ 100 ಮಾರ್ಕ್ಸ್. ಆ್ಯಂಡ್ ರಿಪೋರ್ಟ್ ಎಲ್ಲ ಚೆನ್ನಾಗಿ ಮಾಡಿದರೆ ಫುಲ್ ನಿಮಗೆ 60 ಔಟ್ ಆಫ್ 60 ಮಾರ್ಕ್ಸ್ ಬರುತ್ತೆ. ಅಷ್ಟೇ ಅಲ್ಲ, ಮತ್ತೆ ಏನಾದ್ರು ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ ಮತ್ತು ಸ್ಕಾಲರ್ಶಿಪ್, ಜಾಬ್ ಮತ್ತು ರಿಸಲ್ಟ್ ಎಕ್ಸಾಮ್ ರಿಲೇಟೆಡ್ ಡೌಟ್ಸ್ ಬಿತ್ತಂದರೆ ನೀವು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲಲ್ಲಿ ಕಮೆಂಟ್ ಮಾಡಿ ಕೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಥ್ಯಾಂಕ್ ಯು.